ನಾವು ಆಡುವ ನುಡಿಯೇ ಕನ್ನಡ ನುಡಿ. ನಾವು ಆಡುವ ನುಡಿಯೇ ಕನ್ನಡ ನುಡಿ. ನಾವಿರುವ ಜಾಗ ಆ ಗೂಡಂಗಡಿ. ನಾವು ಎಲ್ಲಿದ್ದೇವೆ ಆ ಗೂಡಂಗಡಿ. ಬೀಕೆ ಬೊಂಬೆ ಕಲ್ಯಾಣಿ ಒತ್ತಿದ್ರೆ ಗೂಡಂಗಡಿ. ಬೀಕೆ ಬೊಂಬೆ ಕಲ್ಯಾಣಿ ಒತ್ತಿದ್ರೆ ಗೂಡಂಗಡಿ. ಗೋವಾ ಪೇನಿ ಆಮ್ಲೆಟ್ಟು ಇದ್ರೆ ಗೂಡಂಗಡಿ ಒಂಬತ್ತು. ದೇವರೇ ಪರಮಾತ್ಮ ಚೆನ್ನೈಸಿ ಹೋದ ವರ್ಷ ನಾನಿಲ್ಲಿ ಬಂದಿದ್ದೆ. ಇದೆ ಈ ಚೌಕನಾಗ ಒಂದು ಬಡ ಸಾವುಕಾರನಾಗ ಬಂದಿದ್ದೆ. ಕೈಗಳ ಕೆಲಸ ಮಾಡ್ಕೊಂಡು, ಆದ್ರೆ ದೇವರೇ ನಿಂತು ಮೈಮೆ ಬಾಳಂತಿ. ಯಾಕಂದ್ರೆ ಒಂದೇ ವರ್ಷದಾಗ ನನಗೆ ಸಾವುಕಾರ ಮಾಡಿದೀನಿ. ಆ ಸಾವುಕಾರ ಎಲ್ಲ ಬಿದ್ದು ಹೋದ್ನು ಏನೋ, ಎಲ್ಲೋ ಇಲ್ಲೆಲ್ಲಾರ ಮೂಲಿಗೆಲ್ಲ ನಿಂತ ಬೇಕವ ನೋಡಿ. ಸಾವುಕಾರ ಮಾಡ್ಬಿಟ್ಟಿ ನನಗೆ. ಅಲ್ಲ, ನನ್ನ ಸಣ್ಣ ಕತೆ ಉಂಟ್ರಿ. ಏನಂತಂದ್ರೆ ಸಣ್ಣವನಿರುವಾಗ ನಮ್ಮಪ್ಪ ಇನ್ನು ಶಾಲೆ ಕಲಿಯೋ ಮಗ, ಶಾಲೆಗೆ ಹೋಗು ಅಂತ ಹೇಳ್ತಿದ್ದ. ನಾನು ಶಾಲೆ ಕಲಿಗೆ ಭಾಳ ಹುಷಾರಿಯಪ್ಪ. ಆದ್ರೆ ಬರಬಾರ್ದು ದಡ್ಡ, ಶಾಲೆಗೆ ಹೋಗುವಂತ ಬರುವ ದಡ್ಡ. ವಾರದಾಗ 6 ದಿವಸದಾಗ 3 ದಿವಸನೇ ಶಾಲೆ ಹೋಗುದು, 3 ದಿವಸನೇ ಮನೆಯಾಗಿರೋದು. ನಮ್ಮಪ್ಪ ಬೈತಿದ್ದ, ಎಲ್ಲಾರು ಹೋಗೋ ಮಗನೇ ಶಾಲೆ ಕಲಿಯೋ, ದೊಡ್ಡ ನೌಕರಿ ಆಗೋ. ದೊಡ್ಡ ನೌಕರಿ ಸಿಗ್ಬೋದು ಅಂದ್ರೆ ದೊಡ್ಡ ಆಫೀಸರ್ ಆಗು ಅಂತ, ಹೂ ಅಂತ ಸಿಗ್ಬೋದು ಅಂತ. ಹಂಗ ಶಾಲೆಗೆ ಹೋದ್ರಪ್ಪ ಹೋಗ್ತೇವೆ. ಆದ್ರೆ ಶಾಲೆ ಕೋಳಿಯಾಗ ಹೋದಾಗ ನಾನು ಕುಳ್ಳುದು ಮಾತ್ರ ಹಿಂದಿನ ಬೆಂಚಿನಾಗ. ಯಾಕಂದ್ರೆ ನನ್ನ ಹುಷಾರಿ ನೋಡ್ರಿ, ಅದಕ್ಕೆ ಹಿಂದಿನ ಬೆಂಚ್ನಾಗೆ ಕೊಡ್ತಿದ್ದೇನ್ರಿ ಅಪ್ಪ. ಯಾಕಂದ್ರೆ ಮಾಸ್ತರ್ ಮುಂದಿನ ಬೆಂಚಿನಾಗ ಕೂತವ್ರಿಗೆ ಪ್ರಶ್ನೆ ಕೇಳ್ತಿದ್ರು, ನನಗೆ ಕೇಳುವಂಗಿಲ್ಲ ಅಂತ. ಹಂಗ ಮಾಸ್ತರ್ ಬಂದವರು ಕೇಳಿಬಿಟ್ರು ಒಂದು ದಿವಸ ನನಗೆ ಪ್ರಶ್ನೆ, ಬಂಗಾರಪ್ಪ ಎದ್ದಿನಿಲ್ಲ, ಇವಾಗ ನಾನು ನಿಮಗೆ ಏನು ಪಾಠ ಮಾಡ್ತಿದ್ದೆ ಅಂತ ಉತ್ತರ ಹೇಳೋ ಅಂತ ಹೇಳಿದ್ರು. ಆವಾಗ ನಾನು ಆಚೆ ಈಚೆಗೆಲ್ಲ ನೋಡಿದೆ. ಈ ಕಡೆ ಹುಡುಗಿ ಎಲ್ಲ ಕುಂತ ಗಡಬಡಿ ಹೇಳ ಗಡಬಡಿ ಹುಡುಗಿ ನಂಗೆ ನೋಡ್ತಾ ಚಡ್ಡಿ ಒಳಗೆ ಅಂದೆ. ಆವಾಗ ನಾವು ಸ್ಕೂಲಿಗೆ ಹೋಗ್ಬೇಕು, ಚಡ್ಡಿ ಹಾಕ್ತೀವಿ. ಏನ್ ಮಾತಾಡಕ್ ಹತ್ತಿದ್ಯಾ ನಡಿವರೆಗೆ ಅಂತ. ಹಂಗ ಹಿಂಗ ನಾನು ಭಾಳ ಶಾಣಾರಿ ಪೇಲತ್ತ. ಒಂದೇ ಕ್ಲಾಸ್ನಾಗ 2 ವರ್ಷನೂ ನನಗೆ ಇಟ್ಕೊಂಡಾದ್ರೆ. ಯಾಕಂದ್ರೆ ನನ್ನ ಹುಷಾರು ನೋಡಿ ಕಲಿಯಕ ನನ್ನನ್ನು ಬಿಟ್ಕೊಡ್ಲಿಲ್ಲ. ಹಂಗು ಹಿಂಗು ಮಾಡುವಂತ ಸ್ವಲ್ಪ ಬರ ಕಲ್ತ್ರಿ ಅಪ್ಪ. ಬರ ಕಲ್ತು ನನಗೊಂದು ಪೊಲೀಸ್ ನೌಕರಿ ಸಿಕ್ತ್ರಿ ಅಪ್ಪ. ಪೊಲೀಸ್ ನೌಕರಿ ಸಿಕ್ಕಿದ್ರಿಗೆ ಸಾಹೇಬ್ರ ಕಡೆಗೆ ಹೋದ್ರೆ ಸಾಹೇಬ್ರು ಅಂದ್ರು, ಸಿಟಿ ಪೊಲೀಸ್ನಾಗ ಚೀಟಿ ಹೊಡೋ ಕೆಲಸ ಮಾಡ. ನಾನು ಸರ್ಕಲ್ ಆಗ ಒಂದು ಚೀಟಿ ಹೊಡೆದ, ಈ ಕಡೆಯಿಂದ ಗಾಡಿ ಬಂದ್ರೆ ಈ ಕಡೆ ಹಿಂಗ್ ಮಾಡೋದು, ಈ ಕಡೆಯಿಂದ ಗಾಡಿ ಬಂದ್ರೆ ಈ ಕಡೆ ಹಿಂಗ್ ಮಾಡೋದು, ಈ ಕಡೆಯಿಂದ ಗಾಡಿ ಬಂದ್ರೆ ಹೀಗ್ ಮಾಡೋದು. ಒಟ್ಟ ಒಂದು ಸಲ ಏನಾತ್ರ ಈ ಕಡೆಯಿಂದ ಬಂತು, ಆ ಕಡೆಯಿಂದ ಬಂತು, ಈ ಕಡೆಯಿಂದ ಬಂತು. ನಾ ಹಿಂಗದೆ 3 ಪಟ. ಆವತ್ತಿನಿಂದ ನನಗೆ ನಮ್ಮ ಸಾಹೇಬ್ರು ಕರೆದು, ಸಾಕಪ್ಪ ನಿನ್ನ ನೌಕರಿ ನೀನು ಡಿಸ್ಮಿಸ್ ಅಂದರು. ಕೆಲಸದನ್ನೇ ತೆಗೆದು ಹಾಕಿಬಿಟ್ರು. ಆವಾಗ ನಾನು ಏನ್ ಮಾಡೋದು, ಏನಾದ್ರು ಒಂದು ಕೆಲಸ ಅಡ್ಡ ಅದಕ್ಕೆ ಬಡ್ಡಿ ಕೊಡೋದು ಬಂಗಾರಪ್ಪ ಅಂತ ಅನ್ಸ್ಕೊಂಡು ಬಡ್ಡಿ ಕೊಡಾಕ್ ಹತ್ತಿದ್ರಿ ಅಪ್ಪ. ಯಾಕಂದ್ರೆ ಬಡ್ಡಿ ನಾನು ಭಾಳ ಜನ ಕೊಡಾಕ್ ಹತ್ತೀನ್ರಿ ಅಪ್ಪ. ಬಡ್ಡಿ ಭಾಳ ಜನ ನನ್ನ ಸಾಲ ತಗೊಂಡ್ರಿ ಅಪ್ಪ. ಸುಮಾರು ಜನಕ್ಕೆ ಬಡ್ಡಿ ಕೊಟ್ಟೇನಪ್ಪ. ಆದ್ರೆ ಬಡ್ಡಿ ಉಸಿಲು ಆಗ್ತಾ ಇಲ್ರಿ ಅಪ್ಪ. ಬಡ್ಡಿ ಉಸಿಲು ಮಾಡಕ್ ಹೋದ್ರೆ ಇಲ್ಲವಪ್ಪ ಹಣ ಇಲ್ಲ ಅಂತ. ಆದ್ರೆ ಬಡ್ಡಿ ಕೊಡ್ತಿದ್ರು ಅಡ್ಡಿ ಇಲ್ಲ. ಅವ್ರ ಬಗ್ಗೆ ನಾನು ದೇವರಲ್ಲಿ ಮಾಡ್ಕೊಳ್ತೇನೆ. ನೀವು ಬಡ್ಡಿ ಕೊಡ್ತಿದ್ರಿ ಅಡ್ಡಿ ಇಲ್ಲಪ್ಪ. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಇದಕ್ಕೆ ಯಾವುದೂ ತೊಂದರೆ ಆಗಬಾರ್ದಂತ ನಮ್ಮಲ್ಲಿ ಬೇಡ್ತೇನೆ. ನೀವು ಆರೋಗ್ಯವಾಗಿ ಅಂತ ನಾನು ಕಡ್ಡಿ ಹಚ್ತೀನಿ. ಅದ ನನ್ನ ಸಲುವಾಗಿ ನಾನು ಬೇಡ್ಕೊಳಂಗಿಲ್ಲ, ಅವರೇ ಬೇಡ್ಕೊಳ್ತಾರೆ. ಈ ಬಡ್ಡಿ ಬಂಗಾರಪ್ಪ ನೆಗ್ದು ಹೋಗ್ತಾನೆ, ಯಾವಾಗ ನೆಗ್ದು ಹೋಗ್ತಾನೆ, ಇನ್ನು ಯಾವಾಗ ಸಾಯ್ತಾನೆ, ಯಾವ ಗಾಡಿಯಾಗಿ ಆಕ್ಸಿಡೆಂಟ್ ಯಾಕೆ ಸಾಯ್ತಾನೆ ಅಂತ ಅವರೇ ಬೇಡ್ಕೊಳ್ತಾರೆ.
ಏನು ಮಾಡೋಕ್ಕಾಗತ್ತೆ. ಆದ್ರೆ ಇಲ್ಲಿ ಭಾರಿ ತ್ರಾಸ ಐತ್ರಿ ಅಪ್ಪ. ಜನರಾಗ ದುಡ್ಡಿಲ್ಲ, ಹಣ ಇಲ್ಲ, ಭಾರಿ ಕಷ್ಟ ಐತ್ರಿ ಅಪ್ಪ. ಭಾರಿ ಹಣ ಜೋಡಿಸ್ರಿ, ಭಾರಿ ಯಾರತ್ರಿ ಹಣ ಇಲ್ಲ. ಆದ್ರೆ ಹಣ ಇಲ್ಲ ಅಂತ ಒಂದು ಕಡೆ ಹಣ ಐತ್ರಿ ಅಪ್ಪ, ಸರಾಯಿ ಅಂಗಡಿ. ಎಲ್ಲಿ ಹಣ ಇಲ್ಲ ಆದ್ರೆ ಸರಾಯಿ ಅಂಗಡಿ. ಆ ಕುಡಿಯೋ ನನ್ನ ಮಗ ಯಾವತ್ತದು ಎಲ್ಲಿಂದನೂ ಹಿಡ್ಕೊಂಡು ಅಲ್ಲಿ ಹೋಗಿ ಕುಡ್ದು ಬರ್ತಾನೆ. ಅಲ್ಲ, ಹಣ ಆಗ್ತದೆ. ಅದೇ ಕುಡ್ದ ಮನೆಗೆ ಹೋಗಿ ಹೆಂಡತಿಯನ್ನು ಅತಿ ಪ್ರೀತಿಯಿಂದ ಅಪ್ಪಾಡಿ ಮುಪ್ಪಾಡಿ, ನನ್ನ ಗಂಡ ಇವತ್ತೇನು ಚಂದ ಮಾಡಕ್ ಹತ್ತಾನ, ನನಗೆ ಬಾಯಿ ಚಂದ ಮಾಡಕ್ ಹತ್ತಾನ, ಯಾವಕ್ಕೂ ಬೈಯೋರು ಅಂತ ಹೇಳಿ ಅವಳು ಒಪ್ಕೊಂಡು ಎಲ್ಲಾರು ಮೈ ಮರೆತು ರಾತ್ರಿ ಮೈ ಮರೆತು ಬಿಟ್ರೆ ರಾತ್ರಿ ಬೆಳಗಾಗ ನೋಡಿದ್ರೆ ಹೆಂಡತಿ ಕೈ ಕಿವಿ ಹುಡುಕಿಲ್ಲ, ಮೂಗಾಗ ನತ್ತಿಲ್ಲ. ಹುಡುಕಿದ್ರೆ ಅವನು ಇಲ್ಲ. ಹಿಂಗಾಗ್ತ್ರಿ ಅಪ್ಪ, ಏನ್ ಮಾಡೋದು ಭಾರಿ. ಆದ್ರೆ ನಾವು ಮೊದಲೇ ಬಡ್ಡಿ ಉಸಿರು ಮಾಡ್ಲಿಕ್ಕೆ ಭಾಳ ಜೋರಿದ್ರಿ ಅಪ್ಪ. ಯಾರು ಬಂದರೆ ನಾವು ಜೋರಿದ್ರಿ ಕೈ ಮಾಡ್ತೀವಿ, ಕೈ ಮಾಡಿ. ಆ ಪರಿಸ್ಥಿತಿ ಇಲ್ಲ, ಆ ಪರಿಸ್ಥಿತಿ ಇಲ್ಲ. ಅವರೇ ನಮಗೆ ಕೈ ಮಾಡಿದ್ರು ಸುಧಾ ನಾವು ಹೀಗೆ ಮುಚ್ಕೊಂಡು ಕೊಡು. ಯಾಕಂದ್ರೆ ಅವ್ರ ದುಡ್ಡು ನಮಗ್ ಬರ್ಬೇಕ್ರಿ. ನಾವೆಲ್ಲರೂ ಕೈ ಮಾಡಿದ್ರೆ ದುಡ್ಡು ಹೋಗ್ಬಿಡ್ತಿದ್ರಿ. ಅದಕ್ಕೆ ಬಹಳ ಹುಷಾರಿಯಿಂದ ಮಾಡ್ಬೇಕ್ರಿ ಕೆಲಸ. ಅದಕ್ಕೆ ನಾವು ಯಾವುದೂ ಹಚ್ಕೊಳ್ಳೋದಿಲ್ಲ. ಅಂದ್ರೆ ನನಗೆ ಇನ್ನೊಂದು ಹೆಸರು ಐತಿಯಪ್ಪ, ಬಡ್ಡಿ ಬಂಗಾರಪ್ಪ ಅಂತ. ಬಡ್ಡಿ ಬಂಗಾರಪ್ಪ. ನಾವೆಲ್ಲಾರು ಹಿಂಗೆ ಹೋದ್ರು ಜನರ ಹತ್ರ ವಸೂಲಿ ಮಾಡಕ್ ಹೋದ್ರೆ ಬಡ್ಡಿ ಮಗ ಬಂದ, ಬಡ್ಡಿ ಮಗ ಬಂದ ಅಂತ ಹೇಳ್ತಾರೆ. ಅದ ಇರ್ಲಿ ಅಂತ ಹೇಳಿ ನಾನು ಇನ್ನೊಬ್ಬ ನನ್ನ ಜೊತೆಯಾಗಿ ಕರ್ಕೊಂಡು ಹೋದ್ರೆ, ಬಡ್ಡಿ ಮಕ್ಕಳು ಬಂದ್ರು, ಬಡ್ಡಿ ಮಕ್ಕಳು ಬಂದ್ರು ಅಂತ. ಹ್ಞೂನಪ್ಪ. ಅದಕ್ಕೆ ನಾನೇನು ಹೇಳುದು, ಏನೇ ಇರಲಿ ಏನೇ ಹೇಳಿ ಈ ಬಡ್ಡಿ ಬಂಗಾರದ ಮಾಡ್ಕೊಂಡು ಬಡ್ಡಿ ವ್ಯವಹಾರದಾಗ ನನಗೆ ಭಾಳ ಬೇಸ ಆಗೈತ್ರಿ ಅಪ್ಪ. ಸ್ವಲ್ಪ ಬಂಗಾರನೂ ಆಗೈತ್ರಿ ಅಪ್ಪ. ಅದಕ್ಕೆ ನೋಡ್ರಿ, ಕೊರಳಿಗೆ ಬಂಗಾರ, ಕೈಗೆ ಉಂಗುರ ಹಾಕೊಂಡು ದೊಡ್ಡ ಶ್ರೀಮಂತನಾದರೂ ಮತ್ತೆ ನನ್ನ ಜೀವನದಾಗ ಒಂದು ಕಡಿಮೆ ಐತ್ರಿ ಅಪ್ಪ. ಅದೇನಂತಂದ್ರ ಮದುವೆ ರೀ ಅಪ್ಪ. ನಾನು ಊರಾಗ ಎಷ್ಟು ಹೆಣ್ಣು ಹುಡುಕದೆ, ಹೆಣ್ಣೆ ಸಿಗುವಲ್ದು. ಎಷ್ಟು ಹುಡುಕರು ಹೆಣ್ಣೆ ಇಲ್ಲ. ಹೆಣ್ಣಿಲ್ಲ ಅಂತ ಹೇಳಿ ತಿಳ್ಕೊಂಡಿರೇ ನೀವು? ಹೆಣ್ಣು ಅದಾವು, ಹೆಣ್ಣೆ ಅದಾವು, ಎಲ್ಲ ಮೊಬೈಲ್ನಾಗ ಸೆಟ್ ಆಗ್ಯಾವ. ಅಂತೂ ಅಲ್ಲಿ ಅದಾವು. ಆದ್ರೆ ಏನ್ ಮಾಡೋದು, ಬಿಡಂಗಿಲ್ಲ. ಎಲ್ಲಾರು ಹುಡುಕಬೇಕಂತೇಳಿ ಲಿಂಗಣ್ಣನ ಮನೆ ಹೋದೆ. ಲಿಂಗಣ್ಣ ನಿಂತು ಯಾಕೆ ಬಂದ್ಯಾ ಏನ್ ಕೆಲಸನೋ? ನಂಗೆ ಮೀಸ್ ಹಾಕಿ ಬರಕ್ ಪುರ್ಸತ್ತೆ ಅಲ್ಲ. ನಂಗೆ ಮಕ್ಕಳ್ರೆ ಆಶ್ರಯ ಹಿಡ್ಕೊಂಡೆ ನಾನು. ನಂಗೆ ಮೀಸ್ ಹಾಕಿ ಬರಕ್ ಪುರ್ಸತ್ತಿಲ್ಲ. ನೀ ಅದೊಂದು ಹೇಳ್ಬೇಡ ಅಂತ ನಂಗೆ ಯಾವಾಗ ನೋಡಿದ್ರೆ ಮಕ್ಕಳು ಎಲ್ವೇ ನಾನು ಮಕ್ಕಳು ಮೀಸಾಕರೆ ಅಂತ ಬಂದಿಲ್ಲ ನಿನಗೆ. ನನಗೊಂದು ಹೆಣ್ಣು ಮಕ್ಕ ಆಗಿತ್ತು ಅಂತ ನಿನ್ನ ಹತ್ರ ಉಂಟು ಹೇಳಾಕ. ಅಯ್ಯೋ ದೇವ್ರೆ, ನೀ ಏನು ಕದ್ಯೋ? ಸರ್ಕಾರಿ ನೌಕರಿ ತಾನಿಗೆ ಈಗ ಕೇಳ್ತು. ಎಲ್ವೇ ನಾ ಬಡ್ಡಿ ಬಂಗಾರ ಬಡ್ಡಿ ವ್ಯಾಪಾರ ಮಾಡ್ತೇನೆ. ಅಯ್ಯೋ ಮಾರಯ್ಯ, ನನ್ನ ಮಗಳು ಸರ್ಕಾರಿ ನೌಕರನವನೇ ಬೇಕಂತ. ಇಂಥವ್ರೆ ಎಲ್ಲ. ಅಯ್ಯೋ ನಿನ್ನ ಮಗಳು ಏನು ಕಲ್ತೆ? ರಾಶಿ ಕಲ್ತೆ. ನನ್ನ ಮಗಳು ರಾಶಿ ಕಲ್ತೆ. ರಾಶಿ ಅಂದ್ರೆ ಏನೇ? ಅದೇ ಮತ್ತೆ ರಾಶಿ ಕಲಿತೀನಿ ಅಂತ ಹೇಳ್ತೀನಿ. ಆವಾಗ ಹೇಳ್ತಾರೆ, ನಾನು ಇನ್ನೆರಡು ವರ್ಷ ಮದುವೆ ಮಾಡೋದಿಲ್ಲ ಅಂತ ಹೇಳಿ. ಏನು ಮಾಡೋದು? ಹಂಗ ವಾಪಸ್ ಬಂದನ್ರಿ. ಬರ್ತಾಗ ಇನ್ನು 2 ತಿಂಗಳದಾಗ ಹಾಕಿ ಮದುವೆ ಮಾಡಿಬಿಟ್ಟಾಳ ಮಗಳಿಗೆ. ದಾರಿ ಬಾಗಿಲು ಬರಬೇಕಾಗ ಸಿಕ್ಕಿತು. ಏನೇ ನೀನು 2 ವರ್ಷ ಮದುವೆ ಮಾಡೋದಿಲ್ಲ ಅಂತ ಹೇಳಿದ್ದೆಲ್ಲ, ಮಗಳ ಮದುವೆ ಆಯ್ತಲ್ಲ. ಅಯ್ಯೋ ತವ ಏನ್ ಹೇಳಿ, 6 ಒಬ್ಬು ಮೊಬೈಲ್ದಲ್ಲೇ ಮಾಡಿರಿ ಪ್ರೀತಿ. ಮೊಬೈಲ್ದಲ್ಲೇ ಪ್ರೀತಿ ಮಾಡಿರಿ ಅಂತೇಳಿ ಏನ್ ಮಾಡೋದು? ಮದುವೆ ಮಾಡ್ತ ಅವನಿಗೆ ಮದುವೆ ಆಗ್ತೆ ಅಂತ ಮದುವೆ ಮಾಡ್ಕೊಂಡು ನಿಂತ ನಾ ಜೀವ ಕೊಟ್ಟು ಸಾಯ್ತೆ ಅಂತ. ಅದಕ್ಕೆ ಏನು ಮಾಡ್ತು? ಅದಕ್ಕೆ ಮದುವೆ ಮಾಡಿಕೊಂಡೆ ಅಂತ ಹೇಳಿದ್ನು. ಹೌದ್ರಿಯಪ್ಪ. ಅದಕ್ಕೆ ಏನು ಹೇಳುದು, ಎಲ್ಲ ತಲೆಯಾಗ ವಿಚಾರ ಮಾಡಿ ನೋಡಿ, ಒಂದು ಗಂಡಸನಿಗೆ ಮದುವೆ ಆಗಬೇಕಂದ್ರೆ ಸರ್ಕಾರಿ ನೌಕರಿ ಇರಬೇಕು, ಕೈ ತುಂಬ ಹಣ ಇರಬೇಕು, ಬಂಗಾರ ಮೈತುನು ಬಂಗಾರ ಇರಬೇಕು, ಸ್ವಂತ ಇರ್ಲಿಕ್ಕೆ ಮನೆ ಇರಬೇಕು. ಅವೆಲ್ಲ ಬಿಟ್ಟು ಸರ್ಕಾರಿ ನೌಕರಿ ಒಂದು ಬಿಟ್ಟು ನನ್ನ ಹತ್ಯಾಗ ಎಲ್ಲ ಐತ್ರಿ ಅಪ್ಪ.
ಆದರೆ ಏನು ಮಾಡೋದು, ಯಾವುದು ನನಗೆ ಸಿಕ್ಕಾಕಿಲ್ಲ. ಅದಕ್ಕಾಗ ನಾನು ಬಡ್ಡಿ ದುಡ್ಡಿನಾಗ ಖರೀದಿ ಮಾಡಿದಂತ ಈ ಬಂಗಾರವೆಲ್ಲ ಮೈಮಾನ ತೊಟ್ಟುಕೊಂಡು ಈ ದಾರಿ ಮಗ ಅಡ್ಡಾಡಕತ್ತೀನಿ. ಯಾವ್ದಾರೊಂದು ಹುಡುಗಿ ಮುಂದೆ ಬಂದ ನನ್ನನ್ನು ನೋಡಿ ಈ ಬಂಗಾರಕ್ಕೆಲ್ಲ ಮರಳು ಬಿದ್ದು, ಏ ರಾಜ, ನಿನ್ನನ್ನು ನಾನು ಮದುವೆ ಮಾಡಿಕೊಳ್ತೇನೆ, ನಿನ್ನನ್ನು ನಾನು ಮದುವೆ ಮಾಡಿಕೊಳ್ತೇನೆ. ಅವಳ ಹೇಳಬೇಕ್ರಿ, ನೋಡೋ ಯಾವ್ದಾರ ಒಂದು ಹುಡುಗಿ ಸಿಗ್ತದಂತ ನೋಡ್ತೀನಿ ರೀ, ಬರ್ತದೆ ನೋಡ್ತೀನಿ. ಅಡ್ಬಿಟ್ಟು ನನ್ನ ಮಕ್ಕಳಿಯ ನನ್ನ ಮಕ್ಕಳಿಯ ಏನು ನನ್ನ ಬಂಗಾರ ಹಾಕೊಡ್ತೀರೇನ? ಹೋಗ್ರ ಜೇಸನ್ ಮೇಲೆ ಆ ಗೂಡಲ್ಲಿ ಕೋಡಿ ಕಿತ್ಕೊಂಡು ಹೋಗ್ತಾ ಇದ್ದಾವ. ನನ್ನ ಬಂಗಾರ ಅಲ್ಲ ಯಾರಿಗಾರು ಅದು ಮೂರೇ ಹುಡುಗಿ ಅಂತ ಮೂರೇ ಯಾರಿದ್ದಾರೆ ಕೈ ಬಿಟ್ರೆ ಮಾತ್ರಿ ಅವ ಕರೀತೆ ಮಾತ್ರ ಬರ್ರಿ, ಇವ್ರಿಗೆ ಮಾತ್ರ ಬಿಡಿಸ್ಕೊಂಡು ಹೋಗ್ಯ ಇನ್ನೊಬ್ಬ ಬಿಡಿಸಿ ಬರ್ರಿ. ಅಯ್ಯೋ ನೀವು ಬರುದಿಲ್ಲೇನೆ, ಏ ಸಂದು ಗಾಡಿ ತಗೊಂಬ ತುಂಬಿಕೊಂಡು ಹೋಗು ಹಾಳು ಮಕ್ಕಳು. ಅಯ್ಯೋ ಯಾರು ಬರುದಿಲ್ಲಪ್ಪ. ಏ ಶ್ರೀನಿವಾಸ, ನಿನ್ನ 5-6 ಕುನ್ನಿ ಒಲೆ ತಗೊಂಬ ಬಿಡೋಣ. ನಿನ್ನ 5-6 ಕುನ್ನಿ ಇಲ್ಲಿ ತಗೊಂಬಂದು ಇವ್ರ ಚಡ್ಡಿ ಪ್ಯಾಂಟ್ ಹರಿದು ಹಾಕಿ ಇವ್ರು ಬಟ್ಲೆ ಕಳಿಸ್ಬಿಡ್ಲಿಕ್ಕೆ. ಅಯ್ಯೋ ಹೋಗೇ ಬಿಟ್ಟಲ್ಲ, ಹೋಗೇ ಬಿಟ್ರು. ಏ ಏನ್ ಎತ್ತಬೇಕು? ಏನ ಏನೆತ್ತಬೇಕು? ಹಂಗಿಡ್ತಾಯೋ ಮರೆಯ ತಣ್ಣಗಾಗಿರಿ, ಪೂರ ತಣ್ಣಗಾಗೈತ ನಮ್ಮ ಮಾವಂದು. ನನ್ನ ಹತ್ರ ಬಿಸಿಲು ಉಂಟೇನೆ? ನನ್ನ ಹತ್ರ ಇರೋದು ನನ್ನ ಹತ್ರ ಇತ್ತ ತೆಗಿಲಿಕ್ಕೆ ಆಗ್ಲಿಲ್ಲ, ಹೊಡಿತಿದ್ದೆ. ನಿಮ್ಮ ಹತ್ರ ಇತ್ತು? ಹೊಡಿಲಿಕ್ಕೆ ಆಗ್ಲಿಲ್ಲ. ಹಾಗಂಗಿಲ್ಲ, ಅದು ಬಾರ ಆಗ್ಬಿಟ್ಟೈತದು. ಎತ್ತುವಿನ ಗಾಂಡೀವ ಎತ್ತಬೇಕಂತೆ ಗಾಂಡೀವ. ಅಲ್ರಿ ನೋಡ್ರಿ ಹೆಂಗ ಹೆಣ್ಮಗಳು ಬಂದ್ಬಿಟ್ಟು ನಿಮ್ಮನ್ನ ಬಲಾತ್ಕಾರ ಆಗೋದನ್ನ ನಾನ್ ನಿಮ್ಮನ್ನ ಬಚಾವ್ ಮಾಡೀನಿ ಅಂದ್ರೆ. ಅಯ್ಯೋ ಮುಟ್ಟು ಬೇರೆ ಅವನ್ನ ಮನೆ ಆಗ್ತಿದೆ. ಎಲ್ಲ ಮುಟ್ಟಿದೆ? ಇಲ್ಲ ಮುಟ್ಟಿದ್ರೆ ಮುಟ್ಟಿದ್ರು ನಮ್ಮ ಮನೆ ಆಗ್ತಿದ್ದೆ. ಅಂದ್ರ ಹೆಣ್ಮಕ್ಳ ಕಾಲ್ ಚಕ್ರ ಹೆಂಗ ತಿರುಗ್ತಿದ್ ನೋಡ್ರಲ್ಲ. ಕಾಲನೂ ಇಲ್ಲ ಚಕ್ರನೂ ಇಲ್ಲ, ಯಾಕ ಕಾಲನೂ ಇಲ್ಲ ಚಕ್ರನೂ ಇಲ್ಲ. ಅಂತೂ ನೀನು ನನಗ ಬಂಗಾರ ಕೊಳಕು ಬಂದಾರೆ ಆ ಕಳ್ಳರನ್ನು ಹೊಡೆದು ಓಡಿಸಿಬಿಟ್ಟೆ. ಹೊಡೆಯಕ್ಕಿಂತ ಮುಂಚೆ ಓಡಾದವ 1 ತಿಂಗಳಾಗಿತ್ತಂತೀನೋ ಲಗ್ನ ಆಗಿ. ಓಡಿಸ್ಬಿಟ್ಟೆ ಅಲ್ಲ? ಅವ್ರ ಮನೆ ಹಾಳಾಗ್ಲಿ ಇದ್ದಿದ್ರೆ ಇಲ್ಲ ಬಂದೂಕ ತಗೊಂಡು ಶೂಟ್ ಮಾಡ್ಬಿಡ್ತಿದ್ದೆ. ಏನ ಇನ್ನು ಬನ್ನ ಮಾಡಿಲ್ಲ ತಡಿಯೋ. ನಾ ಅಲ್ಲಿ ಹೊಡೆದಿಲ್ವೋ? ನಾ ಅಲ್ಲಿ ಹೊಡೆದಿಲ್ಲ, ಮ್ಯಾಗ್ ಇಟ್ಟಿದ್ದೆ ಗುರಿ, ನಾನು ಕೆಳಗಿಟ್ಟಿಲ್ಲ. ಹೌದಾ? ಕೆಳಗ್ ಬಿತ್ತು ಅಂದಿ. ಅಲ್ಲ ಮತ್ತ ಅದು ವಯಸ್ಸಂಗ ಐತ್ ನಿನಗೆ, ಇವಾಗ ಕೆಳಗಿಂದ ನೆನಪು ಬರೋದು ಮ್ಯಾಗಿಂದಲ್ಲ. ಅದು ಕೊಡವ ಬಾಳ ಬಾಳ ತ್ರಾಸ ಆಗ್ತೈತಿ. ಅಲ್ರಿ ಬಂಗಾರಪ್ಪನವ್ರ, ಈ ನಮೂನಿ ಬಂಗಾರ ಹಾಕೊಂಡು ಬಂದಿರಂದ್ರ ಊರ್ ತುಂಬಾ ಬಂಗಾರ ಬಿಟ್ಟಿರ ಅಂದಂಗ ನೀವು. ನಾನು ಬಂಗಾರದಾಗ ಬಾಳ ಬಂಗಾರದಾಗ ಬಾಳ ಇದೀರಿ. ಅಂದ್ರ ನಮಗೂ ಒಂದಿಟ್ಟು ಸಾಲ ಬೇಕಿತ್ತಲ್ರಿ ರೊಕ್ಕ. ನಿಮಗೆ ಬಂಗಾರ ಯಾಕೆ ಬೇಕ್ರಿ ಅಪ್ಪ? ನೋಡ್ರಿ, ನಾನು ಬಂಗಾರ ಯಾರ್ಯಾರಿಗೆಲ್ಲ ಸಾಲ ಕೊಡ್ತೀನಿ. ಸಾಲ ಕೊಟ್ಟು ಜನ ಮಾಡಿದಾರಿ ಅಪ್ಪ. ಅದೇ ಪಚ್ಚ ಇದೆ. ಯಾರ್ಗ ಪಚ್ಚ 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 ಎಲ್ಲಿದನವ? ಅವನಿಗೆ ನಾನು ಸಾಲ ಕೊಟ್ಟದ ಬಡ್ಡಿಯಾಗ 3 ಗಾಡಿ ತಗೊಂಡ, ಆದ್ರೂ ಒಂದು ಬಡ್ಡಿ ಇನ್ನೂ ಕೊಡ್ಲಿಲ್ಲ. ಪಚ್ಚ ಬಡ್ಡಿ ಅಲ್ಲ ಅಲ್ಲ, ಕೊಡ್ತೇನೋ ಇವ್ 3 ಗಾಡಿ ತಗೊಂಡ, ನಂದು ಕೊಡ್ತೇನೋ. ಅವ 3 ತಗೊಂಡ. ಹಂಗ ಬಿಟ್ಟಿಲ್ರಿ. ಹಂಗ ಮಂಜುನಾಥ ಬಂದ, ಅಲ್ಲ ನಾ ದೊಡ್ಡ ಮನೆ ಕಟ್ತಿದ್ದೆ, ನಂಗೆ ಬಡ್ಡಿ ಹಣ ಬೇಕು ಅಂದ. ಅವನಿಗೂ ಕೊಟ್ಟಿ 3. ಅವನಿಗೆ ಕೊಟ್ಟೆ, ಅವನು ಬಡ್ಡಿ ಹೋದ. ಹಂಗ ಎಲ್ರಿಗೂ 3 ಕೊಟ್ಟಿ? ಎಲ್ಲರಿಗೂ 3 ಕೊಟ್ಟಿಲ್ಲ, ಕೊಟ್ಟುದುಂಟು, 1 ಹೊತ್ತು ಕೊಟ್ಟುದುಂಟು. ಅದೇ ಹಂಗೆ ಬರಬೇಕಾದ್ರೆ
ನಮ್ಮ ದಿನೇಶ್ ಹಣ ಸಿಕ್ಕಡ ದಿನೇಶ್ ಅಣ್ಣಗೂ ಕೊಟ್ಟಿ ಅಯ್ಯ ಅಷ್ಟು ದೊಡ್ಡ ಮನೆ ಕಟ್ಟುವುದೆಲ್ಲಿ ನಾವ ಅಂದ್ರೆ ನಿಮ್ಮ ಹತ್ರ ನನ್ನ ಹತ್ರ ನನ್ನ ಸಾಲ ತಗೊಂಡು ಕಟ್ಟದ ಏ ದಿನೇಶ ನಾನು ಇನ್ನೂ ಬಡ್ಡಿ ಕೊಟ್ಟಿಲ್ಲೋ ಅಂತ ಅವಾಗ ಹೇಳಲ್ಲ ನಾನು ಚಾಮುಂಡೇಶ್ವರಿ ಸಾಕ್ಷಿಯಾಗಿ ಹೇಳ್ತೇನೆ ನಿಂಗೆ ನಾ ತಿನ್ನುವುದಿಲ್ಲ ದುಡ್ಡು ಅಂದ್ರೆ ನಿನ್ನ ಅಂತ ಬ್ಯಾರೆ ತಿನ್ಬೇಕಂತ ಮಾಡಿದ್ದಿ ಇಲ್ಲ ನಿನ್ ದುಡ್ಡು ನಾನು ತಿನ್ನುವುದಿಲ್ಲ ಅಂತ ಹಂಗಂದ್ರ ಆವಾಗ ನೋಡು ನನಗೆ ಹೆಣ್ಮಕ್ಳು ಗಂಡ್ಮಕ್ಳು ಶಾಲೆ ಬೀದಿ ಹೋಗೋಕೆ ಭಾಳ ತ್ರಾಸ ಆಗೈತಿ ಫೀಸ್ ಕಟ್ಟಕ್ಕೆ ಎಲ್ಲ ತೊಂದರೆ ಆಗೈತಿ ಒಂದ್ ಸ್ವಲ್ಪ ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳ್ದ ಆಗ್ಲಿ ಇರ್ಲಿ ಬದುಕೊಳ್ಳಿ ಅಂತ ಬಂದೆ ಹಂಗೆ ಬರ್ತಾ ಇರ್ಬೇಕಾದ್ರೆ ಬರ್ತಿರ್ಬೇಕಾದ್ರ ಯಾರು ಸಂದೀಪ ಸಂದೀಪು ಮತ್ತೆ ಸಂದೀಪ್ ಬರ್ಬೇಕಾದ್ರೆ ಅವನ ಗಾಡಿ ಹಳೆ ಗಾಡಿ ಹಾಳಾಗೈತಿ ನಾನು ಹೊಸ ಗಾಡಿ ತಗೊಳ್ಬೇಕಂತ ನಾವು ನಮ್ಮೆಲ್ಲಾಗೆ ಏನೋ ಬಾಡಿಗೆ ಎಲ್ಲ ನಿನಗೆ ಕೊಡ್ತೀವಿ ಆ ದುಡ್ಡು ಏನು ಮಾಡ್ತೀವಿ ಅಲ್ಲೋ ನಿನಗಲ್ವೋ ಅವನಿಗ ಹೌದವ್ವ ನನಗೊಂದು ತೋರಿಸ್ಬೇಡ ಇಲ್ಲ ಇಲ್ಲ ಪಾಪ ನಿಂದ ಅದು ಸುಮ್ಮನೆ ಆಯ್ತಾ ಏನು ಮಾಡಂಗಿಲ್ಲ ಹೌದಪ್ಪ ನನ್ನ ಮಾತ್ರ ಈಗ ಅದು ಬಿಡ್ರಲ್ಲ ನನಗೂ ಒಂದಿಟ್ಟು ಬಡ್ಡಿ ಹಂಗ್ ರೊಕ್ಕ ಕೊಡ ನಿಮಗೆಲ್ಲ ಬಡ್ಡಿ ಕೊಡುದ್ರಿ ಯಾಕ ನೀವು ನನಗೆ ಮದುವೆ ಆಗುತ್ತೀರಿ ಅಂತ ಹೇಳಿದ ಮೇಲೆ ನಿಮಗ ಮದ್ವೆ ಆಗ್ಬೇಕು ಅಂದ್ಮೇಲೆ ನಿನಗೆ ಯಾಕೆ ಬಡ್ಡಿ ಬೇಕು ಅಂದ್ರೆ ರೊಕ್ಕ ಬಾಳ ಮಾಡಣ್ರಿ ಇವನ್ನ ಹೆಂಗಾರ ಮದ್ವೆ ಆಗ್ತೀನಿ ಅನ್ನೋ ತರ ನಾಟಕ ಮಾಡಿ ಅಣ್ಣ ಹಿರೋಪುರದನ್ನೆಲ್ಲ ದೋಚ್ಕೊಂಡು ಓಡಿದ್ರ ಅಂತ ಆದ್ರೆ ನಾನ್ ನಿಮ್ಮ ನೀವ ಇರ್ಬೋದು ನನ್ನ ಗಂಡ ನಾನ ನಿಮ್ ಹೇಳ್ತೀರಿ ಹೌದೇನೆ ಅಷ್ಟು ಹೇಳ್ಬೇಕಂತ ಆದ್ರೆ ನೀವು ಭಾಳ ಚಂದ ಆಗಿದ್ದೀರಿ ಹಂಗಂತೀರಿ ಹೌದಪ್ಪ ನಮಗೂ ನಿಮ್ಗೆ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗಿ ನಿಮ್ ದುಡ್ಡು ಐತಿ ನನ್ನ ದುಡ್ಡು ಐತಿ ಬಾಡಿ ಬಾಡಿ ಹಂಗಂದ್ರ ಆದ್ರೆ ನೀವು ಒಂದಿಟ್ಟು ಮುಂದೈತಿ ನಮ್ಮೊಂದಿಟ್ಟು ಒಳಗೈತಿ ಈಗ ಶಕ್ತಿ ನಿನ್ನಲ್ಲಿಲ್ಲ. ಯಾಕಿಲ್ಲ ಎಪ್ಪತ್ತಾನ ಇವಾಗ ನೀವು ಏನು ಚಂದ ಕಾಣ್ತೀರಿ ಏನು ನಿಮ್ಮ ವರ್ಣನೆ ಮಾಡುದು ಅಯ್ಯಪ್ಪ. ಎಲ್ಲಿದ್ದಿದ್ರವ ಎಲ್ಲಿ? ಯಾವ ಕೋಳಿ ಗೂಡಿನಾಗಿದ್ರವ ಕೋಳಿಗಳು ನಿಮಗೆ ಯಾರು ಬರ್ಬೇಕಾದ್ರೆ ಕದ್ದು ಎತ್ಕೊಂಡು ಹೋಗ್ಬೋದಿತ್ತು ಹೂವ ಎಚ್ಚಂದರಿಯ ಹಿಂಗ ಮಾಡಿದ್ರೆ ಇಲ್ಲ ಶೂಟ್ ಮಾಡ್ತೀನಿ ಈಗ ಅಯ್ಯೋ ಆ ಪಚ್ಚಾನ ಕಂಡು ಏನು ಕೊಟ್ಟಿಲ್ಲ ಬಂದೂಕ ಕೊಟ್ಟಾನ ನಿಮ್ಗೆ ಎತ್ಕೊಂಡು ಹೋಗಿ ರೋಂಡ ಮಾಡಿಬಿಡ್ತೀನಿ ನನ್ನ ಅವನೆಲ್ಲ ಎಲ್ಲದನ್ನ ಅವನ ಹೆಸರು ಬಾಳ ತಗೊಂಡು ಎಲ್ಲದನ್ನ ಇದ್ದಾನೆ ಕಳ್ಳ ಏನ್ ಹೆಸರು ಪಚ್ಚ ಹ. ಅವನ್ನ ಪಚ್ಚ 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 ಮಾಡ್ಬಿಡ್ತೀನಿ ನಾನು ಅಯ್ಯೋ ಅವ್ವ ಎಲ್ಲಿ ಹೊಯ್ದಾಡ್ಬೇಕು ಅಲ್ಲೇ ಹೊಯ್ದಾಡಮ್ಮ ಆದ್ರೆ ನಾ ಅಂತಕ್ಕೆ ಅಲ್ಲ ಅವನ್ನ ಎಲ್ಲಿ ಪಚ್ಚ 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 ಮಾಡ್ಬೇಕು ಅಲ್ಲೇ ಮಾಡ್ತೀನಿ ಅಯ್ಯೋ ಬಿಡವ ಮನುಷ್ಯ ಬಿಡೋಣಲ್ಲ ಹಂಗ ಮಾಡು ನೋಡಿ ನಿಮ್ಮ ಕೆಳಗಿಂದ ಮೇಲೆ ಏನದು ಕೆಳಗಿಂದ ಮ್ಯಾಗ ವರ್ಣನೆ ಮಾಡಬೇಕಂದ್ರೆ ನಿಮ್ಮ ಈ ಸೊಂಟು ಸೊಂಟ ಮಡಿಕೆ ಕಂಠಂಗಿದೆ ಸೊಂಟ ಮಡಕೆ ಕಟ್ಟ ಈ ನಿಮ್ಮ ಹಣೆ ಅಡಿ ಕೂತು ಕೂತದ ಮನೆ ಈ ನಿಮ್ಮ ಕಣ್ಣು ಕುಂತಾರ್ಕಣ ಮಣ್ಣು ಅಂಬೆ ಈ ನಿಮ್ಮ ಹೊಟ್ಟೆ ಹೊಟ್ಟಿ ಹೌದು ಹೊಟ್ಟಿ ಕಣ್ತು ಎಬ್ಬಸು ಕನ್ನಂಬಾಡಿ ಕಲ್ಲು ಕನ್ನಂಬಾಡಿ ಕಲ್ಲು ಅದೇ ನಿಮ್ಮದು ನಾ ಮಾಡ್ಕೊಂತೀನಿ ನೀ ಹೊಡ್ಕೊಂಬೇಡ ನೋಡಿದ್ರೆ ರಾಯಣ್ಣ ಮನೆ ರಾಯಣ್ಣಂಗೆ ಒಡೆ ಕಣಂಗ ಆಗ್ತದೆ ತೂತು ಹೊಡಿ ಹಾ ಆದ್ರೆ ಬಂಗಾರಪ್ಪನವ್ರ ಹೆಂಗಿದ್ರು ನೀವು ಬರೋದು ಬಂದಿರ ನೋಡಿ ಇನ್ನು ಮುಂದೆ ಒಟ್ಟ ನಿಮ್ಮಿಂದ ನಾನಿಂದ ಕೆಳಗೆ ಒಂದು ಸಲ ವರ್ಣನೆ ಮಾಡಿ ಹೇಳಬೇಕಂದ್ರೆ ನೀವು ಚಂದ್ರಕಲನ ಮನೆ ಆಟದಾಗ ಹುಲ್ಕಟ್ಟಿನ ಹಂಗೆ ಯಾರ ಮನೆ ಚಂದ್ರಕಲನ್ ಮನೆ ಇನ್ನೊಂದು ಸಲ ಹೇಳಿದ್ರೆ ನಂಗೆ ಹೊಡಿತಾಳ ನನಗಾಗಕತ್ತಿಲ್ಲ ಅವನಿಗಾಗಕತ್ತೈತಿ ಇದವ್ರ ಒಬ್ಬನಾಗ ಎಬ್ಬಸ್ತಾನ ಅಯ್ಯೋ ಬಿಡ ಎಲ್ಲಿ ಇರುದು ಹೊಡಿಯನ ಹೊಡಿ ಹೊಡಿ